1 ಕೆಜಿ ಸೇಬುಗೆ 100 ರಿಂದ 200 ರೂಪಾಯಿ ಇರುತ್ತೆ. ಸ್ವಲ್ಪ ಡಿಮ್ಯಾಂಡ್ ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ 200 ರಿಂದ 300 ರೂಪಾಯಿ ಇರುತ್ತೆ 1 ಕೆಜಿಗೆ. ಆದ್ರೆ ಒಂದೇ ಒಂದು ಸೇಬಿಗೆ ಇಲ್ಲಿ 10 ಕೋಟಿ ರೂಪಾಯಿ. ಯಸ್, ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ನ್ಯೂಸ್. ಸಾಮಾನ್ಯವಾಗಿ 1 ಕೆಜಿ ಸೇಬುಗೆ 100 ರಿಂದ 200 ರೂಪಾಯಿ ಇರುತ್ತೆ. ಸ್ವಲ್ಪ ಡಿಮ್ಯಾಂಡ್ ಇತ್ತು ಅಂತಂದ್ರೆ 200 ರಿಂದ 300 ರೂಪಾಯಿ 1 ಕೆಜಿಗೆ ಇರುತ್ತೆ. ಆದ್ರೆ ಇಲ್ಲಿ ಒಂದೇ ಒಂದು ಹಣ್ಣಿಗೆ 10 ಕೋಟಿ ರೂಪಾಯಿ. ಸೋಷಿಯಲ್ ಮೀಡಿಯಾದಲ್ಲಿ 10 ಕೋಟಿಯ ಸೇಬು ವೈರಲ್. ಈ ಸೇಬನ್ನ ನೋಡಿ ನೆಟ್ಟಿಗರು ಅಚ್ಚರಿಗೊಂಡಿದ್ದಾರೆ. ಇದು ಚಿನ್ನ ಮತ್ತು ವಜ್ರಗಳಿಂದ ತಯಾರಾಗಿರುವಂತಹ ಆಪಲ್. ಮುಂಬೈನ ಪ್ರಸಿದ್ಧ ಗೋಲ್ಡ್ ಮ್ಯಾನ್ ರೋಹಿತ್ ಪಿಸಲ್ ತಯಾರಿಸಿದ್ದ ಈ ಆಪಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನ ಸೆಳೆದಿದೆ. ಎಸ್ ವೀಕ್ಷಕರೇ, ಸೇಬು ಬೆಲೆ ಗಗನ ಮುಟ್ತಾ ಇರುವಂಥದ್ದು. ಮಾರುಕಟ್ಟೆಯಲ್ಲಿ ಸೇಬಿನ ಬೆಲೆ 1 ಕೆಜಿಗೆ 100 ರಿಂದ 200 ರೂಪಾಯಿ ಇದ್ದೇ ಇರುತ್ತೆ. ಈ ಕಾರಣಕ್ಕಾಗಿ ಗ್ರಾಹಕರು ಸೇಬನ್ನ ತಿನ್ನಲಿಕ್ಕೆ ಸ್ವಲ್ಪ ಹಿಂಜರಿತಾರೆ. ಹಾಗೆ ಇದರ ಮಧ್ಯೆಯಲ್ಲಿ ಒಂದು ಸೇಬು ಕೋಟಿ ಬೆಲೆ ಬಾಳ್ತಾ ಇದೆ. ಈ ಒಂದು ಸೇಬುಗೆ 10 ಕೋಟಿ ರೂಪಾಯಿ ಅಂತೆ. ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಒಂದು ಸೇಬು ಇಷ್ಟೊಂದು ದುಬಾರಿ ಯಾಕೆ ಅಂತ ಹೇಳಿ ಯೋಚನೆ ಮಾಡಬೇಡಿ. ಇದು ಚಿನ್ನ ಮತ್ತು ವಜ್ರಗಳಿಂದ ಕೂಡಿರುವಂತಹ ತಯಾರಿಸಲ್ಪಟ್ಟಿರುವಂತಹ ಆಪಲ್. ಇದನ್ನ ಮುಂಬೈನ ಪ್ರಸಿದ್ಧ ಗೋಲ್ಡ್ ಮ್ಯಾನ್ ಅಂತ ಹೇಳಿ ಕರೆಸಿಕೊಳ್ಳುವಂತಹ ರೋಹಿತ್ ಪಿಸಲ್ ಅವರು ಮಾಡಿದ್ದಾರೆ. ಈಗ ಒಂದು ಸೇಬು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನು ಸೆಳೀತಾ ಇದೆ. 18 ಕ್ಯಾರೆಟ್ ಚಿನ್ನ ಮತ್ತು 9 ಕ್ಯಾರೆಟ್ ಅದು ಕ್ಯಾರೆಟ್ ಕೂಡ ಮತ್ತೆ 36 ಕ್ಯಾರೆಟ್ ವಜ್ರಗಳು ಕೂಡ ಇಲ್ಲಿ ಸೇರ್ಕೊಂಡಿದೆ. ಇದನ್ನ ತಯಾರಿಸಲಿಕ್ಕೆ 1396 ಸಣ್ಣ ವಜ್ರದ ತುಂಡುಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತೆ. ಹಾಗೆ ತುಂಬಾ ಎಚ್ಚರಿಕೆಯಿಂದ ಜೋಡಿಸಲಾಗಿದೆ ಅಂತೆ. ಇದು ಸುಮಾರು 29.8 ಗ್ರಾಮ್ ತೂಕವಿದೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಈ ಒಂದು ಸೇಬುಗೆ ರಾಷ್ಟ್ರೀಯ ಮನ್ನಣೆ ಕೂಡ ಸಿಕ್ಕಿದೆ. ಈ ಒಂದು ಆಪಲ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೂ ಸೇರಿದೆ. ಜೊತೆಗೆ ವರ್ಲ್ಡ್ ಇಂಟರ್ನ್ಯಾಷನಲ್ ಜಿಮಾಲಾಜಿಕಲ್ ಇನ್ಸ್ಟಿಟ್ಯೂಟ್ ಇದು ಪ್ರಮಾಣೀಕರಿಸಿದೆ. ಇದನ್ನ ಸತ್ಯಾಸತ್ಯಗಳು ಮತ್ತು ಮೌಲ್ಯಗಳನ್ನು ಪರಿಶೀಲನೆ ಮಾಡಬಹುದಾಗಿರುವಂಥದ್ದು. ಇದು ಭಾರತೀಯ ಆಭರಣ ಕಲೆ ಮತ್ತು ಇನ್ನೂ ಸಾಕಷ್ಟಕ್ಕೆ ಸಾಕ್ಷಿಯಾಗಿರುವಂಥದ್ದು. ಈ ಸೇಬು ಥೈಲ್ಯಾಂಡ್ನ ರಾಜವಂತನ ಕೈ ಸೇರಿದೆ. ಥೈಲ್ಯಾಂಡ್ನ ರಾಯಲ್ ಪ್ಯಾಲೇಸ್ನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಸೇಬುಗೆ ದಿನದಿಂದ ದಿನಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಇನ್ನು ಭಾರತೀಯ ಕಲಾತ್ಮಕತೆ ಮತ್ತು ಜಾಗರಿಕ ಐಷಾರಾಮಿ ಕುಶಲಕರ್ಮಿಗಳ ಸಂಕೇತ ಅಂತ ಹೇಳಿ ಸಾಕಷ್ಟು ನೆಟ್ಟಿಗರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ರೋಹಿತ್ ಪಿಸಲ್ ಕೂಡ ಮಾತನಾಡಿದ್ದಾರೆ. ಇದು ಕೇವಲ ಆಭರಣ ಅಲ್ಲ, ಭಾರತೀಯ ಕಲೆ ಮತ್ತು ಹೆಮ್ಮೆಯ ಜಗತ್ತಿನ ಮುಂದೆ ಪ್ರದರ್ಶನ ಮಾಡುವಂಥದ್ದು ಅಂತ ಹೇಳಿ ಅವರು ಹೇಳಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.